ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೋಡಿ, ನಾನು ಲಾಸ್ಟ್ ವೀಕು ಜಯನಗರ ಹೋಗಿದ್ದೆ. ನಮ್ಮ ತಂಗಿ ನಮ್ಮ ಅತ್ತಿಗೆ ಬರೋರು ಕೂಡ ಇದ್ದರು. ನಮ್ಮ ಅತ್ತಿಗೆ ಅವ್ರ ಸೊಸೆ ಮೊಮ್ಮಗಳು ಬರೋರಿದ್ದರು. ಕಾರಣ ನನ್ನ ಲಾಸ್ಟ್ ವೀಕ್ ಬರ್ತ್ಡೇ ಇತ್ತು, ಶನಿವಾರ. ಅವತ್ತು ಜಯನಗರ ಹೊರಟಿದ್ದೆ. ಹಾಗೆ ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದೆ. ಈ ಕಡೆ ಬಾಗಿಲು ಹಾಕಿತ್ತು, ಆ ಕಡೆ ಬಾಗಿಲು ತೆಗ್ದಿತ್ತು. ಆ ಕಡೆಯಿಂದ ಹೋಗಿ ದರ್ಶನ ಮಾಡಿಕೊಂಡು ಕಾಯಿ ಎಲ್ಲ ಒಡ್ಸ್ಕೊಂಡು ಬಂದೆ. ತುಂಬ ಬಿಸಿಲು ಮಾತ್ರ ತುಂಬ ಇತ್ತು. ನಮ್ಮ ತಂಗಿ ಕೂಡ ಬರೋರಿದ್ದರು. ಅಲ್ಲಿ ಆ ಕಡೆಯಿಂದ ಮೆಟ್ರೋಗೆ ಜಯನಗರ 4 o'clock ಬರ್ತಾಯಿದ್ರು. ಹಾಗೆ ಅವಳನ್ನು ವೆಯ್ಟ್ ಮಾಡಬೇಕಲ್ಲ, ಹಾಗೆ ಅಲ್ಲಿವರೆಗೂ ಟೈಮ್ ಪಾಸ್ ಹೇಗೆ ಮಾಡೋದು ಅಂತ ಅಲ್ಲೇ ಎದುರುಗಡೆ ಚಾಲುಕ್ಯ ಸಾಮ್ರಾಟ್ ಅಂತ ಇದೆ, ಅಲ್ಲಿ ಹೋಗಿ ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಅದಕ್ಕೋಸ್ಕರ ಒಂದು ಮೊಸರು ವಡೆ ತಿಂದೆ ಅಲ್ಲಿ. ಅದನ್ನು ಕೊಡೋಕ್ಕೆ ಒಂದು 20 minutes ಮಾಡಿದರು. ಎಷ್ಟೊತ್ತು ಲೇಟ್ ಆಯ್ತದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ನಂತರ ಬಂತು ಮೊಸರು ವಡೆ. ಹೇಗೂ ಊಟ ಮಾಡೋರಿದ್ದಿಲ್ಲ, ಅದಕ್ಕೋಸ್ಕರ ಲೈಟಾಗಿ ತೊಗೋಬೇಕಂತ ಅದು ಒಂದು ಚಿಕ್ಕದು ಮೊಸರು ವಡೆ ತೊಗೊಂಡೆ. ಮತ್ತು ಅವ್ರು ಬರೋದ್ರಲ್ಲೇ ಊಟ ಸ್ಟಾರ್ಟ್ ಮಾಡೋದು 1 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಹಸಿವೆಯಿಂದ ಇರೋಕ್ಕಾಗಲ್ಲ ಅಂತ ಒಂದು ವಡೆ ತಿನ್ನೋಣ ಅಂತ ವಡೆ ತಿಂತಾಯಿದ್ದೆ. ತುಂಬ ಚೆನ್ನಾಗಿತ್ತು ಮೊಸರು ವಡೆ. ಅದಕ್ಕೆ ಖಾರ ಬೂಂದಿ ಕೂಡ ಕೊಟ್ಟಿದ್ದರು. ಮೊಸರಲ್ಲಿ ಹಾಕ್ಕೊಂಡು ತಿನ್ಬೇಕು, ತುಂಬ ಚೆನ್ನಾಗಿರುತ್ತೆ. ನಾನು ಏನಾದ್ರು ತಿನ್ನಬೇಕಂದ್ರೆ ಈ ಥರ ಡಿಫ್ರೆಂಟ್ ಆಗಿರೋದನ್ನೇ ತಿಂತಾಯಿರ್ತೀನಿ. ಯಾಕೆಂದರೆ ಮನೆಯಲ್ಲಿ ಮಾಮೂಲಿ ಇಡ್ಲಿ ದೋಸೆ ಅದೆಲ್ಲ ಮನೇಲಿ ತಿಂದೇ ಇರ್ತೀವಿ. ಅದಕ್ಕೋಸ್ಕರ ಬೇರೆ ಯಾವುದೋ ಡಿಫ್ರೆಂಟಾಗಿ ಏನಾದರೂ ತಿಂದಿರ್ತೀನಿ. ಅದಕ್ಕೋಸ್ಕರ ಅವತ್ತು ಮೊಸರು ವಡೆ ತಿಂದೆ. ನಮ್ಮ ತಂಗಿ ಕೂಡ ಬಂದರು. ಜಯನಗರ 4 o'clock ಮೆಟ್ರೋಗೆ ಹೋಗಿದ್ದೆ ನಾನೇ. ಅಲ್ಲಿಂದ ಇಬ್ಬರು ಚಾಲುಕ್ಯ ಸಾಮ್ರಾಟ್ ರೆಸ್ಟೋರೆಂಟಿಗೆ ಬಂದ್ವಿ. ಮಜ್ಜಿಗೆ ಕುಡಿದ್ವಿ ಮುಂಚೆ. ಆಮೇಲೆ ನಮ್ಮ ಅತ್ತಿಗೆ ಸೊಸೆ ಮೊಮ್ಮಗಳೆಲ್ಲ ಬಂದರು. ಆಮೇಲೆ ಊಟ ತೊಗೊಂಡ್ವಿ. ಎಲ್ಲ ಬೇರೆ ಬೇರೆ ಆರ್ಡ್ರ್ ಮಾಡಿದ್ವಿ. ರೋಟಿ, ಕರಿ, ಕಾಜು ಮಸಾಲ ಮತ್ತು ಇನ್ನೊಂದು ವೆಜಿಟೇಬಲ್ ಮಸಾಲ, ಆಮೇಲೆ ಟೊಮೆಟೊ ಸೂಪು, ಇದು ಪನ್ನೀರ್ ಟಿಕ್ಕಾನೋ ಏನೋ ಇದೆ, ಇದು ಪನ್ನೀರ್ ಮಸಾಲ. ಚೆನ್ನಾಗಿತ್ತು ಇದು ಕೂಡ. ಇದು ಸ್ಟಾರ್ಟರ್ ಅಂತ ಇದು ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಇದು ಕೂಡ. ಸೂಪ್ ಮಾತ್ರ ನನಗೆ ಯಾವಾಗಲೂ ಇಷ್ಟ. ವೆಜಿಟೇಬಲ್ ಸೂಪು ಅಥವಾ ಟೊಮೆಟೊ ಸೂಪ್ ಏನಾದರೂ ತೊಗೊಳ್ತೀನಿ ನಾನು. ನೋಡಿ, ನಂತರ ಬಟರ್ ರೋಟಿ ಮತ್ತು ಕಾಜು ಮಸಾಲ, ಇನ್ನೊಂದು ವೆಜಿಟೇಬಲ್ ಮಸಾಲ, ಆಮೇಲೆ ಅದಕ್ಕೆ ಈರುಳ್ಳಿ, ಸೌತೆಕಾಯಿ ಎಲ್ಲ ಕೊಟ್ಟಿದ್ದರು. ರೋಟಿ ಆದ ನಂತರ ವೆಜಿಟೇಬಲ್ ಪಲಾವ್ ಹಾಗೂ ಮೊಸರನ್ನ ತೊಗೊಂಡ್ವಿ. ಅದು ಕೂಡ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ನಮ್ಮ ತಂಗಿನ ಮೆಟ್ರೋಗೆ ಹತ್ತಿಸಿ ನಾನು ನಮ್ಮ ಮನೆಗೆ ಬಂದೆ. ನಮ್ಮ ಅತ್ತಿಗೆ ಅವ್ರು ಇನ್ನೂ ಶಾಪಿಂಗ್ ಇರೋದ್ರಿಂದ ಜಯನಗರಲ್ಲೇ ಇದ್ದರು. ಅದರ ನೆಕ್ಸ್ಟ್ ಡೇ ನಾವು ಫೋರಮ್ಗೆ ಹೋಗಿದ್ವಿ, ಕನಕಪುರ ರೋಡಲ್ಲಿರೋ ಫೋರಮ್ಗೆ. ಹಾಗೆ ಬನ್ನೇರುಘಟ್ಟ ರೋಡ್ ಮೇಲೆ ಹೋಗಬೇಕಲ್ಲ, ವೆಗಾ ಸಿಟಿ ಕೂಡ ಬಂತು ದಾರಿಲೇ. ಅದರಿಂದ ರೈಟ್ ಹೋದರೆ ಆ ಕಡೆ ಕೋಣನಕುಂಟೆ ಕ್ರಾಸ್ ಫೋರಮ್ ಬರುತ್ತೆ, JP ನಗರ ಫೋರಮ್. ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಮೊಮ್ಮಗಳಿಗೂ ರಜೆ ಇದ್ದ ಕಾರಣ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಫೋರಮ್ಗೆ. ನೋಡಿ, ಫೋರಮ್ ತಲುಪಿದ್ವಿ. ನೋಡಿ, ತುಂಬ ರಶ್ ಇತ್ತು. ಸಂಡೇ ಆಗಿತ್ತಲ್ಲ, ಸಂಡೇ ಆಗಿದ್ದರಿಂದ ಎಲ್ಲರೂ ರಜದಲ್ಲಿ ತುಂಬ ಜನ ಬರ್ತಾರೆ ಫೋರಮ್ಗೆ. ಎಲ್ಲ ಶಾಪ್ಗಳು ಕೂಡ ಭರ್ತಿಯಾಗಿತ್ತು. ಫುಡ್ ಕೋರ್ಟ್ ಕೂಡ ಅದು ಕೂಡ ಫುಲ್ಲಾಗಿತ್ತು. ಮೇಲೆ ಫುಲ್ 4th ಫ್ಲೋರಲ್ಲಿದೆ. ಇದು ನೋಡಿ, ಎಲ್ಲ ಬಂಗಾರದ ಅಂಗಡಿಗಳು, ಚಿನ್ನದ ಅಂಗಡಿಗಳು ಒಂದೇ ಕಡೆ ಇತ್ತು. ನೋಡಿ, ಎಸ್ಕಲೇಟರ್ ಹತ್ತಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ.
ಇಲ್ಲಿ ನೋಡಿ ಇದು ಕ್ರೌಡು. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಇಲ್ಲಿಂದ ಒಂದು ತಗೊಂಡೆ, ಹೇಗಿದೆ ನೋಡಿ ಜನಗಳು ಎಷ್ಟು ಜನ ಬಂದಿದ್ದಾರೆ. ನೋಡಿ ಫೋರಮ್ ಹೊರಗಿನ ದೃಶ್ಯ ಇದು. ಎಲ್ಲ ಟ್ರಾಫಿಕ್ ಹೇಗಿದೆ ನೋಡಿ. ಅವತ್ತು ಬೆಂಗಳೂರು ಟ್ರಾಫಿಕ್ಕು ಸಂಡೇ, ಲಾಸ್ಟ್ ಸಂಡೇ. ಎಷ್ಟೇ ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಹೀಗೆ ಇರುತ್ತೆ ಟ್ರಾಫಿಕ್ ಬೆಂಗಳೂರಲ್ಲಿ. ನೋಡಿ ಇಲ್ಲಿ ಫುಡ್ ಸ್ಟ್ರೀಟಿಗೆ ಹೋದ್ವಿ, ಆದರೆ ಅಲ್ಲಿ ಫುಲ್ ರಶ್ ಇತ್ತಂತ ಬೇರೆ ಕಡೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಹೇಗೆ ಹತ್ತಾ ಇದ್ದಾರೆ ಜನ. ಆಲ್ ಅಬೌಟ್ ಫೇವ್ರೇಟ್ ಅಂತ ಆಂಧ್ರ ಹೋಟೆಲ್ ಇತ್ತೊಂದು, ಆಂಧ್ರ ರೆಸ್ಟೋರೆಂಟ್ ಅದು. ನೋಡಿ ಹಾಗೆ ಬುಕ್ಸ್ ಎಲ್ಲ ಇತ್ತು ಒಂದು ಶಾಪಲ್ಲಿ, ಎಲ್ಲ ನೋಡ್ತಾ ಇದ್ವಿ. ಎಲ್ಲ ಕನ್ನಡ, ಇಂಗ್ಲೀಷ್ ಎಲ್ಲ ಇತ್ತು ಬುಕ್ಸ್ ಇಲ್ಲಿ. ಶಾಪಲ್ಲಿ ಕೂಡ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಏನೂ ತೊಗೊಳ್ಳಿಲ್ಲ, ಯಾವುದು ಲೈಕ್ ಆಗಲಿಲ್ಲ ಅಂತ ತೊಗೊಂಡಿಲ್ಲ. ನೋಡಿ ಅದೇ ಶಾಪಲ್ಲಿ ಎಲ್ಲ ಬ್ಯಾಗ್ಸು ಎಲ್ಲ ಇಟ್ಟಿದ್ರು. ನೋಡಿ ಹೊರಗಿಂದ ಹೀಗೆ ಕಾಣಿಸುತ್ತೆ. ಆಮೇಲೆ ಗೇಮಿಂಗ್ ಝೋನಲ್ಲಿ ಹೋದ್ವಿ. ಎಲ್ಲ ಗೇಮ್ಸ್ ಇರುತ್ತೆ ಇಲ್ಲಿ. ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಆಡ್ಬೋದು, ಎಲ್ಲ ವಿಧವಾದ ಗೇಮ್ಸ್ ಇರುತ್ತೆ ಇಲ್ಲಿ. ಮಕ್ಕಳಿಗೆ ನೋಡಿ ಎಲ್ಲ ಚೆನ್ನಾಗಿ ಟ್ರೈನ್ ಥರ, ಈಗ ನೋಡಿ ಬೈಕು, ಈ ಥರ ಎಲ್ಲ ಗೇಮ್ಸ್ ಇತ್ತು. ಇದು ನೋಡಿ ಟೋರ ಇದು ಕೂಡ ಎಷ್ಟೊಂದು ಜನ ಆಡ್ತಾಯಿದ್ರು. ನೋಡಿ ಎಲ್ಲ ಗೇಮ್ಸ್ ಏನಾದರೂ ಆಡ್ಬೋದು. 1400 ಮೊದಲೇ ಒಂದು ಕೊಟ್ಟು ಟಿಕೆಟ್ ತೊಗೋಬೇಕು, ಅಂದರೆ ಯಾವ ಗೇಮ್ ಬೇಕದು ಆಡ್ಬೋದು. ಇದರಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಕೂತ್ಕೊಂಡಿದ್ದೆ ಟೋರನಲ್ಲಿ. ಉಯ್ಯಾಲೆ ಥರ ಇರುತ್ತಲ್ಲ ಅದರಲ್ಲಿ. ಹಾಗೆ ನಾನು ವಿಡಿಯೋ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ನನ್ನ ಫೋಟೋ. ನೋಡಿ ಎಲ್ಲ ಗೇಮ್ಸು. ನೋಡ್ರಿ ಇದು ಜಾಸ್ತಿ ಅಟ್ರ್ಯಾಕ್ಷನ್ ಜಾಸ್ತಿ ಇದು, ಆದರೆ ಯಾವ ಜಾಸ್ತಿ ಏನು ಪ್ರೈಸು ಅದೆಲ್ಲ ಬರೋದೇ ಇಲ್ಲ. ಸುಮ್ಮನೆ ಕಡಿಮೆನೇ ಪಾಯಿಂಟ್ ಬರುತ್ತೆ, ಜಾಸ್ತಿ ಪ್ರೈಸ್ ಗೆಲ್ಲೋದೇ ಇಲ್ಲ ಯಾರು. ಅವರು ಟ್ರಿಕ್ಸ್ ಉಪಯೋಗಿಸಿ ಮಾಡಿರ್ತಾರೆ. ಸುಮ್ಮನೆ ಎಂಜಾಯ್ಮೆಂಟ್ಗೆ ಚೆನ್ನಾಗಿದೆ, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾರಲ್ಲ, ಅದೇ ಎಲ್ಲರಿಗೂ ಖುಷಿ ಅಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಕೂಡ ಏನು ಹಿಂದೆ ಮುಂದೆ ನೋಡದೆ ಎಲ್ಲರೂ ಆಟ ಆಡ್ತಾ ಇರ್ತಾರೆ. ನೋಡಿ ಇದು ಬಾಲಿಂದ ಹೊಡಿಬೇಕು ಈ ಬಿಲ್ಡಿಂಗ್ಗೆ. ಹೊಡೆದಂಗೆಲ್ಲ ಒಂದೊಂದು ಪಾಯಿಂಟ್ ಬರುತ್ತೆ, ಆದರೂ ಜಾಸ್ತಿ ಪಾಯಿಂಟ್ಸ್ ಏನು ಬರಲ್ಲ ಮುಗಿದ್ಮೇಲೆ. ಸುಮ್ಮನೆ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ. ಹುಡುಗರಿಗೆ ಏನೋ ಖುಷಿ ಈ ಥರ ಆಟ ಆಡಿ. ಈ ವರ್ಷ ಎಲ್ಲ ಎಕ್ಸಾಮು ಓದು ಅಂತ ಕಳೆದಿರ್ತಾರಲ್ಲ, ಈ ಟೈಮ್ನಲ್ಲಿ ಈ ಥರ ಕರ್ಕೊಂಡು ಹೋಗಿ ಎಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ.
ಈ ಮಾಲ್ಗಳಿಗೆ ಅಥವಾ ಎಲ್ಲಾದರೂ ಒಳ್ಳೆ ಪ್ಲೇಸ್ಗಳಿಗೆ ಮಕ್ಕಳಿಗೆ ರಜದಲ್ಲಿ ಎಲ್ಲರೂ ಕರ್ಕೊಂಡು ಹೋಗಿ, ಹಿಂದೆ ಪೇರೆಂಟ್ಸನ್ನು ಜೊತೆಗೆ ಹೋಗಿ. ನೋಡಿ, ಇದು ಬಾಸ್ಕೆಟ್ಬಾಲ್ ಥರ. ಜಾಸ್ತಿ ಅದರಲ್ಲಿ ಬೀಳೋದೇ ಇಲ್ಲ ಬಾಲ್. ಪಾಯಿಂಟ್ಸ್ ಮಾತ್ರ ಕಡಿಮೆನೇ ಬರುತ್ತೆ, ಜಾಸ್ತಿ ಬರೋಲ್ಲ ಪಾಯಿಂಟ್ಸು. ನೋಡಿ, ಜಾಸ್ತಿ ಬಾಲ್ ಬೀಳಲೇ ಇಲ್ಲ. ಅಷ್ಟೇ ಟೈಮ್ ಲಿಮಿಟ್ ಇರುತ್ತೆ ಅದಕ್ಕೆ. ಟೈಮ್ ಕೂಡಲೇ ತಾನೇ ಸ್ಟಾಪ್ ಮಾಡಿಬಿಡುತ್ತೆ ಅದು. ಬಾಲ್ಗಳು ಬರೋದೇ ಇಲ್ಲ. ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಾ ಇದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದು ಒಂದು ಬೇರೆದು ಗೇಮು. ರೌಂಡ್ ಆಗಿ ತಿರುಗಿ ನಿಂತು ಬಿಡುತ್ತೆ. ಅದ್ರ ವಿನ್ ಆಗೋದು ಎಲ್ಲೋ ರೇರು. ಜಾಸ್ತಿ ಜನ ವಿನ್ ಆಗೋದೇ ಇಲ್ಲ, ಅದು ಪಾಯಿಂಟ್ ಕಮ್ಮಿನೇ ಬರುತ್ತೆ. ಇದು ನೋಡಿ ಫುಟ್ಬಾಲು. ಸುಮ್ಮನೆ ಹಾಗೆ ಈಗ ಕೋಲ್ ಥರ ಇರುತ್ತೆ, ಅದನ್ನು ಮೂವ್ ಮಾಡಿದಾಗೆಲ್ಲ ಅದು ಹಾಗೆ ಟಾಯ್ಸ್ಗಳು ಮೂವ್ ಆಗ್ತವೆ. ನಾನು ಸುಮ್ಮನೆ ಹಾಗೆ ಮಾಡಿ ನೋಡಿದೆ. ಅದಕ್ಕೆ ನಾವು ತೊಗೊಂಡಿರ್ತೀವಲ್ಲ, ಕಾರ್ಡ್ ಸ್ವೈಪ್ ಮಾಡಿದರೆ ಕೂಡ ಅದು ಸ್ಟಾರ್ಟ್ ಆಗುತ್ತೆ. ಬಾಲ್ ಬರೋದಿಲ್ಲ ಇವಾಗ, ಆಮೇಲೆ ಬಾಲ್ ಬರುತ್ತೆ. ನಾವು ಕಾರ್ಡ್ ಸ್ವೈಪ್ ಮಾಡಿದಾಗ ಆವಾಗ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತು ಆಟ ಆಡಬೇಕು. ನೋಡಿ, ಇದು ಟೋರ ಎಲ್ಲ ಆಡ್ತಾಯಿದ್ರು. ಹಾಗೆ ಮ್ಯೂಸಿಕ್ ಮೂಲಕ ನೋಡ್ಕೊಂಬರೋಣ. ಮಧ್ಯೆ ಏನಾದರೂ ಹೇಳ್ತಾ ಇರ್ತೀನಿ ನಾನು. ಹೆಚ್ಚಾಗಿ ಬೆಂಗಳೂರವರು ಇರೋರೆಲ್ಲ ಹೋಗೇ ಇರ್ತಾರೆ ಇಲ್ಲಿ ಫೋರಮ್ಗೆ. ಎಲ್ಲ ಗೇಮ್ಸು ಆಡಿರ್ತಾರೆ. ಬೇರೆ ಕಡೆಯಿಂದ ನೋಡೋರಾದರೆ ಇಂಟ್ರೆಸ್ಟಿಂಗ್ ಇದ್ದರೆ ಇಲ್ಲಿ ಬಂದು ನೋಡ್ಬೋದು. ಮಕ್ಕಳಿಗೆ ರಜದಲ್ಲಿ ವೆಕೇಷನಿಗೆ ಕರ್ಕೊಂಡು ಬಂದು ಹೀಗೆ ಮಾಲ್ಗಳೆಲ್ಲ ಸುತ್ತಾಡಿ ಹೋಗ್ಬೋದು ಬೆಂಗಳೂರಿಗೆ ಬಂದು. ಕೆಲವರೆಲ್ಲ ನಿಂತು ಸಾಕಾಗುತ್ತಲ್ಲ, ಅಂಥವರೆಲ್ಲ ಕುತ್ಕೊಂಡಿರ್ತಾರೆ. ಅಲ್ಲೇ ಚೇರ್ ಹಾಕಿರ್ತಾರೆ. ಒಂದು 4-5 ಚೇರ್ ಮಾತ್ರ ಇರುತ್ತೆ. ಅದೊಂದು ಮ್ಯೂಸಿಕಲ್ ಚೇರ್ ಆಟ ಆಡ್ದಂಗೆ ಇರುತ್ತೆ. ಒಬ್ಬರು ಎದ್ದು ಕೂಡಲೇ ಇನ್ನೊಬ್ರು ಬಂದು ಕುತ್ಕೊಂಡ್ಬಿಡ್ತಾರೆ. ಅಲ್ಲಿ ಖಾಲಿನೇ ಇರಲ್ಲ ಅದು. ಒಂದು 4-5 ಚೇರು, ಈ ಕಡೆ ಒಂದು 4-5 ಚೇರು, ಆ ಕಡೆ ಇನ್ನೊಂದು ಕಡೆ ಒಂದು 4-5 ಚೇರ್ ಅಷ್ಟೇ ಇದೆ. ಅಲ್ಲಿ ಯಾವಾಗಲೂ ಒಬ್ಬರಾದ್ಮೇಲೆ ಒಬ್ಬರು ಕುತ್ಕೊಳ್ತಾನೆ ಇರ್ತಾರೆ. ಜಾಸ್ತಿ ಚೇರ್ ಹಾಕಿರಲ್ಲ, ಸುಮ್ಮನೆ ಎಲ್ಲರೂ ಇಲ್ಲೇ ಸೆಟ್ಲ್ ಆಗಿಬಿಡ್ತಾರೆ ಅಂತ. ಅದಕ್ಕೋಸ್ಕರ ಒಂದು 2 ಕಡೆ ನೋಡಿದೆ, ಒಂದು 5-5 ಚೇರ್ ಹಾಕಿದ್ದು. ಅಲ್ಲೇ ಕುತ್ಕೊಳ್ತಾಯಿದ್ರು. ಒಬ್ಬರು ಎದ್ದು ಹೋದಾಗೆಲ್ಲ ಇನ್ನೊಬ್ಬರು ಬಂದು ಕುತ್ಕೊಂಡ್ಬಿಡ್ತಿದ್ರು ಅಷ್ಟರಲ್ಲೇ. ಅದು ಒಂಥರ ಚೆನ್ನಾಗಿರ್ತದೆ ನೋಡಿ. ಇದು ಮೇಲೆ ಜೋರಾಗಿ ಮೇಲೆ ಹೋಗಿ ಆಮೇಲೆ ಸ್ಲೋ ಆಗುತ್ತೆ. ಇದು ಒಂಥರ ಆಟ ಬೇರೆ. ಇದು ಇನ್ನೂ ಭಯ ಆಗುತ್ತೆ ಈ ಆಟ ನೋಡಿದರೆ. ಸ್ವಲ್ಪ ಫುಲ್ ತಲೆ ಕೆಳಗಾಗುತ್ತೆ ಇದು. ಅದಕ್ಕೆ ಅದನ್ನು ಲಾಕ್ ಮಾಡಿಬಿಡ್ತಾರೆ, ಅದನ್ನು ಕಂಬಿನ. ಇದು ನೋಡೋಕ್ಕೆ ಭಯ ಆಗುತ್ತೆ. ಅದಕ್ಕೆ ನನಗಂತೂ ಕೂತ್ಕೊಳ್ಳೋಕ್ಕಾಗಲ್ಲ ಇದು. ಸುಮ್ಮನೆ ತಲೆ ತಿರುಗೋರಿದ್ರೆ ಹೋಗಿ ಕುತ್ಕೋಬೇಡಿ ಇದರಲ್ಲಿ. ಆರಾಮಾಗಿರೋರು, ಏನು ಭಯ ಪಡದೇ ಇರೋರು ಕೂತ್ಕೊಳ್ಳಿ. ಎಲ್ಲರೂ ಹಾಗೆ ಕೂಗು ಹಾಕ್ತಾಯಿದ್ರು ಇದರಲ್ಲಿ ಆಟ ಆಡಬೇಕಾದ್ರೆ.
ನೋಡಿ ಹೇಗೆ ಮೇಲೆ ಹೋಗಿ ತಲೆ ಕೆಳಗಾಗುತ್ತೆ, ಕಾಲೆಲ್ಲ ಮೇಲೆ ಬರುತ್ತೆ. ನೋಡಿ ಹೆಂಗೆ ತಿರುಗ್ತಾ ಇರುತ್ತೆ ರೌಂಡಾಗಿ. ಇದು ನೋಡಿದ್ರೇ ಭಯ ಆಗುತ್ತೆ. ನಾನು ಕೂತ್ಕೊಂಡಿಲ್ಲ ಇದನ್ನು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ನೋಡಿ ಲಾಸ್ಟಲ್ಲಿ ಮತ್ತೆ ಸ್ಲೋ ಆಗುತ್ತೆ, ಆಮೇಲೆ ನಂತರ ಎಲ್ಲರೂ ಇಳಿಬೇಕು. ಇದ್ರ ಟೈಮ್ ಇರೋದು ಒಂದು 5 ನಿಮಿಷನೂ ಇಲ್ಲ ಅಷ್ಟೇ. ಇದೇನೋ ಇಂಟ್ರೆಸ್ಟಿಂಗ್ ಇದೆ ಅಂತ 2 ಸಲ ಆಡಿದರು. ನೋಡಿ ಇದು ಆ ಬಿಲ್ಡಿಂಗ್ ಹೊಡೆದಾಗೆಲ್ಲ ಪಾಯಿಂಟ್ ಬರುತ್ತೆ. ಜಾಸ್ತಿ ಏನು ಪಾಯಿಂಟ್ ಬರಲಿಲ್ಲ ಇದಕ್ಕೂ. ಲಾಸ್ಟಲ್ಲಿ ಫುಡ್ ಕೋರ್ಟಿಗೆ ಹೋದ್ವಿ. ನಾನು ಕಾಫಿ ಮಾತ್ರ ತೊಗೊಂಡೆ. ನಾನು ಮಧ್ಯಾಹ್ನ ಊಟ ಮಾಡಿಕೊಂಡೆ ಹೋಗಿದ್ದರಿಂದ ಹಸಿವೆ ಅನ್ನಿಸ್ಲಿಲ್ಲ. ಫುಲ್ ಊಟ ಮಾಡ್ಕೊಂಡು ಹೋಗಿದ್ದೆ ನಾನು, ಅದಕ್ಕೆ ಬರೀ ಕಾಫಿ ಮಾತ್ರ ಕುಡಿದೆ. ಶಿವಸಾಗರ್ ಅಂತ ಅಲ್ಲಿ ಕಾಫಿ ಚೆನ್ನಾಗಿರುತ್ತೆ, ಅಲ್ಲಿ ಕಾಫಿ ತೊಗೊಂಡು ಅಷ್ಟು ಕಾಫಿಗೆ 50 ರೂಪೀಸ್ ಕೊಟ್ಟು ಕಾಫಿ ಕುಡಿದು ಬಂದೆ. ಯಾಕೆಂದರೆ ಎಲ್ಲ ಟ್ಯಾಕ್ಸು GST ಈಗೆಲ್ಲ ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಈಗ ಡಬಲ್ ಹಾಕಿರ್ತಾರೆ ಚಾರ್ಜು. ಮೊದಲೆಲ್ಲ 30 ರೂಪೀಸ್ ಇತ್ತು, ಈಗ 50 ಆಗಿದೆ ಕಾಫಿ. ಥ್ಯಾಂಕ್ ಯು ಸೋ ಮಚ್.